Welcome back to Success Academy Jamkhandi. This is Ramesh Pujari, dear students. Thumbnail nalli nodidira PSI the translation class anna ನಾನು ತಗೋತಾ ಇದ್ದೀನಿ. ಇನ್ಮೇಲೆ ಪ್ರತಿ ದಿನ ಬೆಳಗ್ಗೆ ನಿಮ್ಮ PSI translation ದ ಒಂದು ಕ್ಲಾಸ್ ನಿಮಗೋಸ್ಕರ ಅಪ್ಲೋಡ್ ಆಗುತ್ತೆ. ಸೊ ಈ ಕ್ಲಾಸ್ ಅನ್ನು ನೀವು ಜಾಯಿನ್ ಆಗಬಹುದು, ನೋಡ್ಕೋಬಹುದು. ನಮ್ಮ ಯೂಟ್ಯೂಬ್ ದಲ್ಲಿನೂ ಇರುತ್ತೆ. ನಮ್ಮ ಆ್ಯಪ್ ದ ಲಿಂಕ್ ಕೂಡ ಇದೆ. ಪೇಯ್ಡ್ ಕ್ಲಾಸಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಪೇಪರ್ 1 ದ ಕಂಪ್ಲೀಟ್ ಪ್ಯಾಕೇಜ್ ಕ್ಲಾಸ್ ಇರುತ್ತೆ. ನಿಮ್ಮ PSI ಟ್ರಾನ್ಸ್ಲೇಷನ್ಗೆ 6 ತಿಂಗಳದ ಕೋರ್ಸ್ ಇದೆ. ಅಲ್ಲಿ ನಿಮಗೆ ಎಸ್ಸೆ ಇರುತ್ತೆ, ಸಾರಾಂಶ ಬರವಣಿಗೆ ಇರುತ್ತೆ, ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಎರಡೂ ಇರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಒಂದು ಟಾಪಿಕ್ ಅಥವಾ ಟ್ರಾನ್ಸ್ಲೇಷನ್ ಮಾಡುವಂಥ ಕ್ವಶನ್ ಯಾವುದಂತಂದರೆ ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ. ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ. ಲೆಟ್ ಮಿ ರೀಡ್ ಫಸ್ಟ್ ದ ಪ್ಯಾರಾಗ್ರಾಫ್. ಒಂದು ಪ್ಯಾರಾಗ್ರಾಫನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. In ancient times, people used to determine directions during the night with the help of stars. The North Star indicates the north direction. It is also called the polar star. It always remains in the same position in the sky. We can locate the position of the pole star with the help of Saptarishi. ಈ ಒಂದು ಪ್ಯಾರಾಗ್ರಾಫನ್ನು ನೋಡಿದ ಮೇಲೇ ನಮಗೊಂದು ಅರ್ಥ ಆಗುತ್ತೆ. ನಮಗೆ ಈ ಕ್ವಶನನ್ನು ಸಾಲ್ವ್ ಮಾಡಬೇಕಾದ್ರೆ ನಮ್ಮ ಹತ್ರ ಏನು ನಾಲೆಜ್ ಇರಬೇಕು ಇವೆಲ್ಲ ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಕೊರತೆ ಇರುವುದು ಏನಪ್ಪ ಅಂತಂತಂದರೆ ಅದು ವೊಕ್ಯಾಬ್ಯುಲರಿ. ತಿಳಿತಾ? ವೊಕ್ಯಾಬ್ಯುಲರಿ. ಈ ವೊಕ್ಯಾಬ್ಯುಲರಿಗೋಸ್ಕರ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಯೂಟ್ಯೂಬ್ದಲ್ಲಿನೂ ಕೂಡ ವೊಕ್ಯಾಬ್ಯುಲರಿ ಕ್ಲಾಸ್ ಇರುತ್ತೆ, ನಮ್ಮ ಆ್ಯಪ್ದಲ್ಲಿನೂ ಕೂಡ ಕ್ಲಾಸ್ ಇರುತ್ತೆ. ನಂಬರ್ 1 ಸಾಲ್ವ್ ಆಯಿತು. ನಂಬರ್ 2 ಏನಪ್ಪ ಅಂತಂತಂದರೆ ದ ಟೈಮ್ ಆಫ್ ಪ್ಯಾರಾಗ್ರಾಫ್ ಅಂತಂತಂದರೆ ಆ ಪ್ಯಾರಾಗ್ರಾಫ್ ಇರುವಂತಹ ಟೆನ್ಸಸ್ಸನ್ನು ತಿಳ್ಕೊಬೇಕಾಗುತ್ತೆ. ಅದರ ಅರ್ಥ ಯು ಮಸ್ಟ್ ನೋ ವೆರಿ ವೆಲ್ ಗ್ರಾಮರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸ್ಪೆಷಲಿ ಟೆನ್ಸಸ್, ಬಿಕಾಸ್ ವಿತ್ ಹೆಲ್ಪ್ ಆಫ್ ದ್ಯಾಟ್ ಅದರಿಂದ ನೀವು ಅರ್ಥ ಮಾಡ್ಕೋತೀರಾ. ಎಸ್ ಇದು ಪ್ರೆಸೆಂಟ್ ಅದ, ಎಸ್ ಇದು ಪಾಸ್ಟ್ ಅದ, ಇದು ಫ್ಯೂಚರ್ ಅದ ಅಂತ ತಿಳಿದು ಬರುತ್ತೆ. ನೆಕ್ಸ್ಟು ಇನ್ನು 3ನೇ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಜರ್ಗಾನ್ಸ್ ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಪಾರ್ಟ್ಸ್ ಆಫ್ ಸ್ಪೀಚ್. ಯಾಕಂತಂದರೆ ಅಲ್ಲಿ, ಇಲ್ಲಿ, ಇದರಿಂದ, ಅದರಿಂದ ಈ ಥರ ಕೆಲವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಶಬ್ದಗಳ ಪ್ರಭೇದದ ಬಗ್ಗೆ ನಾಲೆಜ್ ಕೂಡ ನಿಮಗೆ ಇರಬೇಕಾಗತ್ತೆ. ಸೊ ಇವೆಲ್ಲವೂ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಈ ಪ್ಯಾರಾಗ್ರಾಫನ್ನು ನೀವು ಪ್ರಾಪರಾಗಿ ಮಾಡ್ಕೊಂಡು ಹೋಗ್ಬೋದು, ಅದು ಯಾವುದೇ ಪ್ಯಾರಾಗ್ರಾಫ್ ಇರಲಿ. ಇನ್ನು 2ನೇದೇನಪ್ಪ ಅಂತಂದರೆ ನಾಲ್ಕನೇದೇನಪ್ಪ ಅಂದರೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಯಾಕಂತಂದರೆ ಒಂದು ಯಾವುದಾದ್ರೂ ಕೆಲಸವನ್ನು ನಾನು ಮಾಡಿದ್ದೆ ಅಂತಂದರೆ ಅಥವಾ ನಾನು ಮಾಡ್ತಾ ಇದ್ದೆ ಅಂತಂದರೆ ಅಥವಾ ನಿಮ್ಮ ಮುಂದೆ ನಾನು ಇದ್ದೆ ಅಂತಂದರೆ ನೀವೇನಂತೀರಾ? ರಮೇಶ್ ಸರ್ ಈಸ್ ಟೀಚಿಂಗ್ ಇಂಗ್ಲೀಷ್ ಅಂತ ಕರಿತೀರಾ. ಬಟ್ ನಾನು ನಿಮ್ಮ ಮುಂದೆ ಈಗ ಸದ್ಯ ಇಲ್ಲ ಅಂತ ತಿಳ್ಕೊಳ್ಳಿ. ನಾನು ಎಲ್ಲೋ ಅಲ್ಲಿ ದೂರ ಹೋಗಿದ್ದೀನಿ, ನಾನು ಕಲಿಸ್ತಾ ಇರೋಂಥ ಸಬ್ಜೆಕ್ಟ್ ಅಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ ಇಂಗ್ಲೀಷ್ ಅಂತ. ನಿಮ್ಮ ಮುಂದೆ ಯಾರಾದರೂ ಬಂದು ಪ್ರಶ್ನೆ ಕೇಳ್ತಾರೆ ಏನಂತ, ಯಾರು ಇಂಗ್ಲೀಷನ್ನು ಕಲಿಸುತ್ತಿದ್ದಾರೆ ಅಥವಾ ಈ ಇಂಗ್ಲೀಷನ್ನು ಅಥವಾ ಈ ಸಬ್ಜೆಕ್ಟನ್ನು ಯಾರಿಂದ ಕಲಿಸಲ್ಪಡುತ್ತಿದೆ ಅಂತ ಕೇಳ್ತಾರೆ. ದಟ್ ಈಸ್ ಕಾಲ್ಡ್ ಪ್ಯಾಸಿವ್. ಅಂದರೆ ಕೆಲಸ ಮಾಡೋ ವ್ಯಕ್ತಿ ನಿಮ್ಮ ಮುಂದೆ ಇದ್ದರೆ ಆ್ಯಕ್ಟಿವ್ ವಾಯ್ಸ್ ಆಗುತ್ತೆ, ಕೆಲಸ ಮಾಡಿಸಿಕೊಳ್ಳುವಂಥ ಆಬ್ಜೆಕ್ಟ್ ಇತ್ತಂದರೆ ಅದು ಪ್ಯಾಸಿವ್ ಆಗುತ್ತೆ. ಹಂಗಾರೆ ನಾಳೆ ನೀವು ಮಾಡ್ತಾ ಇರುವಂಥ ಟ್ರಾನ್ಸ್ಲೇಷನ್ನು ಒಂದು ವ್ಯಕ್ತಿಯಿಂದ ಸ್ಟಾರ್ಟ್ ಆಗಿತ್ತಂದರೆ ಅದು ಆ್ಯಕ್ಟಿವ್ ವಾಯ್ಸ್ ಇರುತ್ತೆ, ಅಥವಾ ಒಂದು ಆಬ್ಜೆಕ್ಟ್ದಿಂದ. ಈಗ ಉದಾಹರಣೆಗೆ ಸದ್ಯ ನಾವು ಇದೇ ಓದಿದ್ದೀವಿ, ಪೋಲಾರ್ ಸ್ಟಾರ್ ಆಯಿತು, ನಕ್ಷತ್ರಗಳ ಬಗ್ಗೆ ಮಾಡಿದ್ದೀವಿ, ಹಿಂಗೆ ಏನೇನೇನೇನು ಬಂತಲ್ಲ, ಅವತರಣದ ಬಗ್ಗೆ ನಾವು ಮಾತಾಡ್ತುವಾಗ ಏನಾಗುತ್ತೆ? ಅದು ಪ್ಯಾಸಿವ್ ವಾಯ್ಸ್ ಆಗುತ್ತೆ. ತಿಳಿತಾರೆ? ಎಸ್. ಸೊ ಹೀಗೆ ಇಷ್ಟು ಟಾಪಿಕ್ಸ್ಗಳ ಗ್ರಾಮರನ್ನು ನಮ್ಮ ಪೇಯ್ಡ್ ಕ್ಲಾಸ್ದಲ್ಲಿ ನಾವು ಇದನ್ನೆಲ್ಲವನ್ನು ಡೀಪಾಗಿ ಹೇಳಲಾರ್ದೇ ಒಂದು PSIಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತಾ ಇರ್ತೀವಿ. ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಸದ್ಯ ಒಂದು 100ಕ್ಕಿಂತ ಹೆಚ್ಚು ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ಇದ್ದಾವೆ, ಲೈವ್ ಕ್ಲಾಸೂ ಇರ್ತಾವೆ. ಡೋಂಟ್ ವರಿ ಅಬೌಟ್ ಇಟ್. ಅರ್ಥ ಆಯ್ತಾರೆ? ಎಸ್. ಬನ್ನಿ ಮೊದಲು ನಾವೇನು ಮಾಡ್ತೀವಿ, ಈ ಪ್ಯಾರಾಗ್ರಾಫನ್ನು ಒಂದು 2 ಭಾಗ ಮಾಡಿಕೊಂಡು ನಿಮಗೆ ಆ ಪ್ಯಾರಾಗ್ರಾಫ್ನಲ್ಲಿ ಬಂದಂಥ ಶಬ್ದಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಶಬ್ದದಿಂದ ಏನಾಗ್ಬಿಡುತ್ತೆ, ಈಸಿಯಾಗಿ ನಾವು ಟ್ರಾನ್ಸ್ಲೇಷನ್ ಮಾಡ್ಕೋಬೋದು. ಅರ್ಥ ಆಯ್ತಾರೆ? ಎಸ್. ಆನ್ಸಿಯಂಟ್ ಅಂತಂದರೆ ನಿಮಗೆ ಗೊತ್ತದ, ಪ್ರಾಚೀನ. ತಿಳಿತಾರೆ? ನೆಕ್ಸ್ಟ್ ಇನ್ ಆನ್ಸಿಯಂಟ್ ಟೈಮ್ಸ್ ಅಂದರೆ ಇದರ ಅರ್ಥ ಏನು? ವೇಳೆ ಆಗಂಗಿಲ್ಲ, ಕಾಲ. ಪೀಪಲ್ ಅಂದರೆ ಜನರು, ಯೂಸ್ ಟು. ತಿಳಿತಾರೆ? ಡಿಟರ್ಮೈನ್. ಡಿಟರ್ಮೈನ್ ಅಂದರೆ ನಿರ್ಧರಿಸು,
ಏನ್ರಿ ನಿರ್ಧರಿಸು. ಡೈರೆಕ್ಷನ್ ಅಂತಂದ್ರೆ ದಿಕ್ಕು, ಡ್ಯೂರಿಂಗ್ ಅಂತಂದ್ರೆ ಸಮಯ. ನಾ ಎಲ್ಲ ವರ್ಡ್ಗಳನ್ನು ಮಾಡೋಲ್ಲ, ಕೆಲವು ವರ್ಡ್ಸ್ಗಳು ನಿಮ್ಗೆ ಗೊತ್ತಿರ್ತಾವೆ, ಕೆಲವು ವರ್ಡ್ಸ್ಗಳು ನಿಮ್ಗೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ ರೀ? ನೆಕ್ಸ್ಟ್ ಈಗ ನೈಟ್ ಅಂದ್ರೆ ಹೇಳ್ಕೊಡ್ಲ ನಾ, ಅದೇನು ಅವಶ್ಯಕತೆ ಇಲ್ಲ. ವಿತ್ ದ ಹೆಲ್ಪ್ ಆಫ್ ಸ್ಟಾರ್ಸ್, ನಕ್ಷತ್ರಗಳ ಸಹಾಯದೊಂದಿಗೆ. ವಿತ್ ದ ಹೆಲ್ಪ್ ಅಂತಂದ್ರೆ ದೊಂದಿಗೆ ಅಂತ ಮೀನಿಂಗ್ ಬರ್ತದ. ತಿಳಿತಾರೆ? ದ ನಾರ್ತ್ ಸ್ಟಾರ್ ಇಂಡಿಕೇಟ್ಸ್. ಮತ್ತೆ ವರ್ಡ್ ಬಂತು ನೋಡಿ, ಇಂಡಿಕೇಟ್ಸ್ ಅಂತಂದ್ರೆ. ಈಗ ಆಗಲೇ ಏನು ಬಂದಿತ್ತು ನಮಗೆಲ್ಲ ಡಿಟರ್ಮೈನ್ ಅಂತ ಬಂತು. ಡಿಟರ್ಮೈನ್ ಅಂದ್ರೆ ನಿರ್ಧರಿಸು ಅಂತ ಆಗುತ್ತೆ. ಅದೇ ನಾವೇನಾದರೂ ಇಂಡಿಕೇಟ್ ಅಂತ ಬಂತಂದರೆ ಸೂಚಿಸು ಅಂತ ಮೀನಿಂಗ್ ಕೊಡ್ತದೆ. ಏನು? ಸೂಚಿಸುವುದು ಅಂದರೆ ವರ್ಬ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಹಂಗಾರೆ ಇವಿಷ್ಟು ಇಂಪಾರ್ಟೆಂಟ್ ಶಬ್ದಗಳಿತ್ತು. ಬನ್ನಿ ಇದನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನೋಡಿ, ಯಾವಾಗಲೂ ಒಂದು ಸೆಂಟೆನ್ಸ್ ಇಲ್ಲಿಂದ ಇದೆ. ಇನ್ ಏನ್ಸಿಯಂಟ್ ಟೈಮ್ಸ್ ದಿಂದ ಪೀಪಲ್ ಯೂಸ್ ಟು ಡಿಟರ್ಮೈನ್ ಡೈರೆಕ್ಷನ್ಸ್ ಡ್ಯೂರಿಂಗ್ ದ ನೈಟ್ ವಿತ್ ದ ಹೆಲ್ಪ್ ಆಫ್ ಸ್ಟಾರ್ಸ್. ಇಲ್ಲಿ ಮಠ ಅದ. ಒಂದೊಂದು ಸೆಂಟೆನ್ಸನ್ನು ಒಂದೊಂದಾಗಿ ಪ್ರಾಪರಾಗಿ ಮಾಡ್ತಾ ಹೋದರೆ ಬಹಳ ಈಸಿಯಾಗಿ ಆಗುತ್ತೆ. ತಿಳಿತಾರೆ? ಎಸ್. ಮತ್ತೆ ಆ ಸೆಂಟೆನ್ಸ್ನಲ್ಲಿ ಮೊದಲಿಗೆ ಹಿಂಗೆ ಕಾಮ ಕೊಟ್ಟು ಒಂದು ಫ್ರೇಸನ್ನು ಕೊಟ್ಟಿರ್ತಾನೆ. ಮೊದಲು ಅದನ್ನು ಬರ್ಕೋಬೇಕು. ಅರ್ಥ ಆಯ್ತಾನೆ? ಎಸ್. ಹಂಗಾರ ಇನ್ ಏನ್ಸಿಯಂಟ್ ಟೈಮ್ಸ್ ಅಂತಂದ್ರೆ ಏನಾಗುತ್ತಾ? ಪ್ರಾಚೀನ ಕಾಲದಲ್ಲಿ. ಏನಂತ ಅರ್ಥ ಆಗುತ್ತೆ? ಎಕ್ಸಾಕ್ಟ್ಲಿ, ವೆರಿ ಗುಡ್. ಏನಾಗುತ್ತೆ? ಪ್ರಾಚೀನ ಕಾಲದಲ್ಲಿ ಕಾಮ. ತಿಳಿತಾರೆ? ಪ್ರಾಚೀನ ಕಾಲದಲ್ಲಿ ಕಾಮ ಪೀಪಲ್ ಯೂಸ್ ಟು ಡಿಟರ್ಮೈನ್ ಡೈರೆಕ್ಷನ್ಸ್. ಅಂದ್ರೆ ಇದ್ರ ಅರ್ಥ ಇದು ಆಕ್ಟಿವ್ ವಾಯ್ಸ್ ಇದೆ. ಯಾಕೆ? ಪೀಪಲ್ ಯೂಸ್ಡ್, ಅಲ್ಲಿ ಹೆಲ್ಪಿಂಗ್ ವರ್ಬದು ಬಂದಿಲ್ಲ. ಹಂಗಾರೆ ಜನರು ಅನ್ನೋದು ಮೊದಲು ತೊಗೊಂಡ್ಬಿಡ್ಬೇಕು. ತಿಳಿತಾರೆ? ಜನರು ಅಂತ ತಗೊಂಡ್ಮೇಲೆ ಇದು ಸಬ್ಜೆಕ್ಟ್ ಆಯಿತು. ಇದೇನಾಯಿತು? ಸಬ್ಜೆಕ್ಟ್ ಆಯಿತು. ಇದು ವರ್ಬ್ ಅದ. ಇನ್ನು ಮುಂದಿನೆಲ್ಲ ಆಬ್ಜೆಕ್ಟ್ ಇರುತ್ತೆ. ಹಂಗಾರೆ ಆಬ್ಜೆಕ್ಟನ್ನು ಹಿಂದಿಂದ ಅಂದರೆ ಲಾಸ್ಟ್ದಿಂದ, ಎಲ್ಲಿಂದ? ಇಲ್ಲಿದಿಂದ ನಾವು ಈ ರೀತಿಯಾಗಿ ಈ ಕಡೆ ವರ್ಬ್ ಕಡೆ ಬಂದುಬಿಟ್ರೆ ಅದು ಈಸಿಯಾಗಿ ಟ್ರಾನ್ಸ್ಲೇಷನ್ ಆಗಿಬಿಡುತ್ತೆ. ಅರ್ಥ ಆಯ್ತಾರೆ? ಎಸ್. ಬನ್ನಿ, ಪ್ರಾಚೀನ ಕಾಲದಲ್ಲಿ ಜನರು ತಿಳಿತಾರೆ ವಿತ್ ದ ಹೆಲ್ಪ್ ಆಫ್ ಸ್ಟಾರ್ಸ್ ತಗೋಬೋದು ನೀವು. ತಿಳಿತಾರೆ? ವಿತ್ ದ ಹೆಲ್ಪ್ ಆಫ್ ಸ್ಟಾರ್ಸ್ ಅದರ ಅರ್ಥ ಏನಾಗುತ್ತೆ? ನಕ್ಷತ್ರಗಳ, ಎಸ್, ವೆರಿ ಗುಡ್. ನಕ್ಷತ್ರಗಳ ಸಹಾಯದಿಂದ, ನಕ್ಷತ್ರಗಳ ಸಹಾಯದಿಂದ ತಿಳಿತಾರೆ? ಡಿಟರ್ಮೈನ್ ಡೈರೆಕ್ಷನ್ಸ್ ಡ್ಯೂರಿಂಗ್ ದ ನೈಟ್. ನೋಡಪ್ಪ, ರಾತ್ರಿಯ ವೇಳೆ ದಿಕ್ಕುಗಳನ್ನು ನಿರ್ಧರಿಸಲ್ಪಡುತ್ತಿತ್ತು. ತಿಳಿತಾರೆ? ವಿದ್ಯುತ್ ಅಥವಾ ನಿರ್ಧರಿಸಲ್ಪಡುತ್ತಿದ್ದರು. ತಿಳಿತಾರೆ? ಅಥವಾ ನಿರ್ಧರಿಸುತ್ತಿದ್ದರು ಅಂತ ನಾವು ಅನ್ಬೋದು. ತಿಳಿತಾರದು? ಎಸ್. ಬನ್ನಿ, ಹಂಗಾದ್ರೆ ಏನಾಗುತ್ತೆ? ದಿಕ್ಕುಗಳನ್ನು ರಾತ್ರಿಯ ಅಥವಾ ರಾತ್ರಿಯ ಸಮಯದಲ್ಲಿ, ಡ್ಯೂರಿಂಗ್ ಅಂದ್ರೆ ಸಮಯದಲ್ಲಿ, ಪ್ರಾಚೀನ ಕಾಲದಲ್ಲಿ ಜನರು ನಕ್ಷತ್ರಗಳ ಸಹಾಯದಿಂದ ರಾತ್ರಿಯ ಸಮಯದಲ್ಲಿ ದಿಕ್ಕುಗಳನ್ನು ನಿರ್ಧರಿಸುತ್ತಿದ್ದರು ಅಥವಾ ನಿರ್ಧರಿಸುತ್ತಿದ್ದರು. ಯಾಕೆ? ಯೂಸ್ ಟು ಡಿಟರ್ಮೈನ್, ನಿರ್ಧರಿಸುತ್ತಿದ್ದರು. ಈ ರೀತಿ ಆಯಿತು. ಇದನ್ನ ಇನ್ನೊಂದು ರೀತಿಯಲ್ಲೂ ಬರೀಬಹುದು. ಪ್ರಾಚೀನ ಕಾಲದಲ್ಲಿ ಜನರು ತಿಳಿತಾರೆ ನಕ್ಷತ್ರಗಳ ಸಹಾಯದಿಂದ ರಾತ್ರಿಯ ಸಮಯದಲ್ಲಿ ದಿಕ್ಕುಗಳನ್ನು ನಿರ್ಧರಿಸುತ್ತಿದ್ದರು. ಹಿಂಗೂ ಬರಿಬೋದು ನೀವು. ಅರ್ಥ ಆಯ್ತು ತರದ್ರೆ? ನಕ್ಷತ್ರಗಳ ಸಹಾಯದಿಂದ ಅನ್ನೋದು ಲಾಸ್ಟಕ್ಕೂ ಬರಿಬೋದು, ಇಲ್ಲ ಫಸ್ಟಕ್ಕೂ ಬರಿಬೋದು. ನಾವೇನು ಮಾಡಿದ್ದೀವಿ, ಅಲ್ಲಿ ಕೊಟ್ಟಂಥ ವಾಕ್ಯದೊಂದಿಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಪ್ರಾಚೀನ ಕಾಲದಲ್ಲಿ ಜನರು ನಕ್ಷತ್ರಗಳ ಸಹಾಯದಿಂದ ರಾತ್ರಿಯ ಸಮಯದಲ್ಲಿ ದಿಕ್ಕುಗಳನ್ನು ನಿರ್ಧರಿಸುತ್ತಿದ್ದರು. ಸೊ ದಿಸ್ ಇಸ್ ದ ಒನ್ ಪ್ರಾಪರ್ ಟ್ರಾನ್ಸ್ಲೇಷನ್. ನೆಕ್ಸ್ಟ್, ದ ನಾರ್ತ್ ಸ್ಟಾರ್ ಇಂಡಿಕೇಟ್ಸ್ ದ ನಾರ್ತ್ ಡೈರೆಕ್ಷನ್. ನೋಡಿ, ಇಂಡಿಕೇಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದದ. ಏನು ಬಂದದ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಂಗಾರ ನಾರ್ತ್ ಸ್ಟಾರ್ ಅಂತಂದ್ರೆ ಏನಾಗುತ್ತೆ? ಉತ್ತರದ ನಕ್ಷತ್ರವು. ಯಾಕೆ? ಸಬ್ಜೆಕ್ಟ್ ಯಾವಾಗಲೂ ಪ್ರಥಮ ಊ ಇರ್ತದ. ದ ನಾರ್ತ್ ಸ್ಟಾರ್. ಅರ್ಥ ಆಯ್ತರಿ? ಹಂಗಾರೆ ಏನಾಗುತ್ತದ? ಉತ್ತರದ ನಕ್ಷತ್ರವು. ಉತ್ತರದ ನಕ್ಷತ್ರವು. ಆಬ್ಜೆಕ್ಟ್ ಏನದ? ದ ನಾರ್ತ್ ಡೈರೆಕ್ಷನ್, ಉತ್ತರದ ದಿಕ್ಕನ್ನು. ಅರ್ಥ ಆಯ್ತರಿ? ಉತ್ತರದ ನಕ್ಷತ್ರವು ಅಥವಾ ಉತ್ತರದ ನಕ್ಷತ್ರವು ಏನಾಗುತ್ತಾ? ಉತ್ತರದ ದಿಕ್ಕನ್ನು
ಉತ್ತರದ ದಿಕ್ಕನ್ನು ಇಂಡಿಕೇಟ್ಸ್. ಇಂಡಿಕೇಟ್ಸ್ ಅಂದರೆ ಏನು? ವೆರಿ ಗುಡ್, ಸೂಚಿಸುತ್ತದೆ. ಏನಾಗುತ್ತಾ? ಸೂಚಿಸುತ್ತದೆ. ಅಂದರೆ ಒಟ್ಟಾರೆ ಪ್ರಾಚೀನ ಕಾಲದಲ್ಲಿ ಜನರು ನಕ್ಷತ್ರಗಳ ಸಹಾಯದಿಂದ ರಾತ್ರಿಯ ಸಮಯದಲ್ಲಿ ದಿಕ್ಕುಗಳನ್ನು ನಿರ್ಧರಿಸುತ್ತಿದ್ದರು. ಉತ್ತರದ ನಕ್ಷತ್ರವು ಉತ್ತರದ ದಿಕ್ಕನ್ನು ಸೂಚಿಸುತ್ತದೆ. ಸೂಚಿಸುತ್ತದೆ ಯಾಕ? ಇಂಡಿಕೇಟ್, ಸಿಂಪಲ್ ಪ್ರೆಸೆಂಟೆನ್ಸ್ ಆಯಿತು. ಹಂಗಾರೆ ಆ ಒಂದು ದೊಡ್ಡ ಪ್ಯಾರಾಗ್ರಾಫದ ಅರ್ಧ ಭಾಗವನ್ನು ನಾನು ಕಂಪ್ಲೀಟ್ ಮಾಡಿದ್ದೆ. ಇನ್ನು ಮುಂದಿನ ಭಾಗವನ್ನು ನಾವು ಇಲ್ಲಿ ನೋಡೋಣ. ತಿಳಿತರಿ? ಎಸ್, ಬನ್ನಿ. ಈ ಭಾಗವನ್ನು ತಿಳಿಸೋಕ್ಕಿಂತ ಮುಂಚೆ ನಾವೇನು ಮಾಡ್ಬೋದು, ಮತ್ತೆ ಶಬ್ದಗಳನ್ನು ತಿಳ್ಕೊಬೋದು. ತಿಳಿತರಿ? ಇಟ್ ಈಸ್ ಆಲ್ಸೋ ಕಾಲ್ಡ್ ಪೋಲ್ ಸ್ಟಾರ್. ಪೋಲ್ ಸ್ಟಾರ್ ಅಂತಂದ್ರೆ ಧ್ರುವ ನಕ್ಷತ್ರ. ಏನು? ಧ್ರುವ ನಕ್ಷತ್ರ. ನಾನು ಶಾರ್ಟ್ಕಟ್ದಾಗ ಬರೆದಿರ್ತೇನೆ. ಇಟ್ ಈಸ್ ಆಲ್ವೇಸ್, ಯಾವಾಗಲೂ. ತಿಳಿತರಿ? ತಿಳಿತರಿ? ಯಾವಾಗಲೂ. ರಿಮೇನ್ಸ್. ರಿಮೇನ್ಸ್ ಅಂದ್ರೆ ಉಳಿದುರು. ತಿಳಿತರಿ? ಉಳಿ ಅಂತಂದಂಗೆ, ಉಳಿ ಅಂತಂದಂಗೆ. ಇನ್ ದ ಸೇಮ್ ಪೊಸಿಷನ್, ಸ್ಥಾನ. ತಿಳಿತರಿ? ಸ್ಥಾನ. ಇನ್ ದ ಸ್ಕೈ, ನಕ್ಷತ್ರ. ವಿ ಕ್ಯಾನ್ ಲೊಕೇಟ್. ಲೊಕೇಟ್ ಅಂತಂದ್ರೆ ಏನು? ಗುರುತಿಸು. ಗುರುತಿಸು, ಪೊಸಿಷನ್, ಸ್ಥಾನ ಆಫ್ ದ ಪೋಲ್ ಸ್ಟಾರ್ ಆಫ್ ದ ಹೆಲ್ಪ್ ಆಫ್ ಸಪ್ತರ್ಷಿ. ನೋಡಿ, ಉಳಿಕಿದೆಲ್ಲ ಶಬ್ದಗಳು ನಿಮ್ಗೆ ಗೊತ್ತನ ಅದಾವ, ಅವ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಹಂಗಾರೆ ಮೊದಲನೇ ವಾಕ್ಯ ಏನದ? ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಪೋಲ್ ಸ್ಟಾರ್. ಅದ್ರ ಅರ್ಥ ಅದು ಅಥವಾ ಇದನ್ನು ಅಥವಾ ಅದನ್ನು ಅಂತ ತಗೋಬಹುದು ನೀವು. ಈಗ ಇದೀಗ ತಾನೇ ಮಾತಾಡಿರುವಂಥ ಧ್ರುವ ನಕ್ಷತ್ರದ ಬಗ್ಗೆ ಅಥವಾ ಒಂದು ಉತ್ತರದ ನಕ್ಷತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ. ಹಂಗಾರೆ ಇಲ್ಲಿ ಇದನ್ನು ಅಥವಾ ಅದನ್ನು ಅದು ತಗೋಬಹುದು ನಾವು. ಇದನ್ನು ಏನೆಂದು ಕರೆಯುತ್ತಾರೆ? ಪೋಲ್ ಸ್ಟಾರ್ ಎಂದು ಕರೆಯುತ್ತಾರೆ. ಇದನ್ನು ಧ್ರುವ ನಕ್ಷತ್ರ ಎಂದು ಕರೆಯುತ್ತಾರೆ. ಧ್ರುವ ನಕ್ಷತ್ರ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾರೆ? ನೆಕ್ಸ್ಟ್, ಇಟ್ ಆಲ್ವೇಸ್ ರಿಮೇನ್ಸ್ ಇನ್ ದ ಸೇಮ್ ಪೊಸಿಷನ್ ಇನ್ ದ ಸ್ಕೈ. ಆಕಾಶದಲ್ಲಿ. ನೋಡಿ, ಇದನ್ನು ಉಲ್ಟಾನು ತಗೋಬಹುದು. ಇದು ಇಟ್ ಅಂದ್ರೆ ಮೊದಲು ತಗೊಳ್ಳಿ. ಇದು ತಿಳಿತರಿ? ಆಕಾಶದಲ್ಲಿ. ತಿಳಿತರಿ? ಆಕಾಶದಲ್ಲಿ. ಅದು ತಿಳಿತರಿ? ಆಕಾಶದಲ್ಲಿ. ತಿಳಿತರಿ? ಇನ್ ದ ಸೇಮ್ ಪೊಸಿಷನ್, ಒಂದೇ ಸ್ಥಾನದಲ್ಲಿ. ತಿಳಿತರಿ? ಇದು ಆಲ್ವೇಸ್ ಅನ್ನೋದು ಮೊದಲು ತಗೊಂಡ್ಬಿಡೋಣ. ಇದು ಯಾವಾಗಲೂ. ತಿಳಿತರಿ? ಇದು ಯಾವಾಗಲೂ ಒಂದೇ ಸ್ಥಾನದಲ್ಲಿ ಏನಾಗಿರುತ್ತೆ? ಉಳಿಯುತ್ತದೆ. ರಿಮೇನ್ಸ್. ರಿಮೇನ್ಸ್ ಅಂದ್ರೆ ಉಳಿಯುತ್ತದೆ. ತಿಳಿತರಿ? ಉಳಿಯುತ್ತದೆ. ಫುಲ್ ಸ್ಟಾಪ್. ನೆಕ್ಸ್ಟ್, ವಿ ಕ್ಯಾನ್ ಲೊಕೇಟ್. ಹಂಗಾರೆ ಇದು ಆಕ್ಟಿವ್ ವಾಯ್ಸ್ ಅದ. ನಾವು ಅಂತ ಮೊದಲು ಬರ್ಕೊಂಡ್ಬಿಡೋಣ, ಆಮೇಲೆ ಆಬ್ಜೆಕ್ಟ್ ಕಡೆ ಹೋಗೋಣ. ವಿ ಕ್ಯಾನ್ ಲೊಕೇಟ್, ನಾವು ಗುರುತಿಸಬಲ್ಲೆವು, ನಾವು ಕಂಡು ಹಿಡಿಯಬಲ್ಲೆವು. ಅರ್ಥ ಐತರಿ? ನಾವು ಕಂಡು ಹಿಡಿಯಬಹುದು ಅನ್ನೋಕ್ಕಿಂತ ನಾವು ಕಂಡು ಹಿಡಿಯಬಹುದು ಅಥವಾ ಕಂಡು ಹಿಡಿಯುತ್ತೇವೆ, ಯಾವ್ದು ಬೇಕಾದ ಬರೀಬೋದು ನೀವು. ಸೊ ವಿ ಕ್ಯಾನ್ ಲೊಕೇಟ್ ದ ಪೊಸಿಷನ್ ಆಫ್ ದ ಪೋಲ್ ಸ್ಟಾರ್ ವಿತ್ ದ ಹೆಲ್ಪ್ ಆಫ್ ಸಪ್ತರ್ಷಿ. ಇಲ್ಲಿ ಸಪ್ತರ್ಷಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ. ಹಂಗಾರೆ ಅದನ್ನು ತಗೊಂಬೇಡ ನಾವು. ಏನಂತ? ನಾವು ಸಪ್ತರ್ಷಿ, ಇಲ್ಲಿಂದ ವಾಪಸ್ ಈ ಕಡೆ ವರ್ಬ್ ಕಡೆ ಬರಬೇಕು. ನಾನು ಆಗಲೇ ಹೇಳ್ಕೊಟ್ಟಿದ್ದೇನೆ. ನಾವು ಸಪ್ತ ಋಷಿಯ ಸಹಾಯದಿಂದ, ಇಲ್ಲಿ ಬಂತು, ಅಥವಾ ಸಪ್ತ ಋಷಿಯ ಸಹಾಯದೊಂದಿಗೆ ತಿಳಿತರಿ? ಧ್ರುವ ನಕ್ಷತ್ರದ ಸ್ಥಾನವನ್ನು ನೋಡಿ. ದ ಪೊಸಿಷನ್ ಆಫ್ ದ ಪೋಲ್ ಸ್ಟಾರ್ ಅಂದ್ರೆ ಅರ್ಥ ಏನು? ಧ್ರುವ ನಕ್ಷತ್ರದ ಸ್ಥಾನವನ್ನು ಗುರುತಿಸಬಹುದು, ಕಂಡು ಹಿಡಿಯಬಹುದು. ತಿಳಿತರಿ? ಅಥವಾ ಹುಡುಕಬಹುದು, ಯಾವ್ದು ಬೇಕಾದ್ ನೀವು ಬರೀಬಹುದು. ತಿಳಿತರಿ? ನಾ ಇಲ್ಲಿ ಕಂಡು ಹಿಡಿಯಬಲ್ಲೆವು. ಯಾಕೆ? ಕ್ಯಾನ್ ಅದ. ತಿಳಿತರಿ? ಕಂಡು ಹಿಡಿಯಬಲ್ಲೆವು. ಸೊ ಒಟ್ಟಾರೆ ಈಗ ನಾನೇನು ಮಾಡಿದೆ? ಇದನ್ನು ಧ್ರುವ ನಕ್ಷತ್ರ ಎಂದು ಕರೆಯುತ್ತಾರೆ. ಇದು ಯಾವಾಗಲೂ ಒಂದೇ ಸ್ಥಾನದಲ್ಲಿ ಉಳಿದಿರುತ್ತದೆ. ನಾವು ಸಪ್ತರ್ಷಿಯ ಸಹಾಯದಿಂದ ಧ್ರುವ ನಕ್ಷತ್ರದ ಸ್ಥಾನವನ್ನು ಕಂಡು ಹಿಡಿಯಬಲ್ಲೆವು. ಸೊ ದಿಸ್ ಈಸ್ ಕಾಲ್ಡ್ ದ ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಆಫ್ ದಿಸ್ ಪ್ಯಾರಾಗ್ರಾಫ್, ಮೈ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ ರೀ? ಸೊ ನಾಳೆ ಮತ್ತೆ ಒಂದು ಕ್ಲಾಸ್ ತೊಗೊಂಬರ್ತೇನೆ. ಇದು ಕ್ಲಾಸ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ
ನೀವೇನು ಮಾಡ್ಕೋಬೋದು, ಶೇರ್ ಮಾಡ್ಕೋಬೋದು. ಅರ್ಥ ಆಯ್ತಾ ರೀ? ಲೈಕ್ ಕೂಡ ಮಾಡ್ಬೋದು. ಕಮೆಂಟ್ ಸೆಕ್ಷನಲ್ಲಿ ನಿಮಗೇನಾದರೂ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಬೇಕಾಗಿದ್ದರೆ ನೀವು ಅದನ್ನು ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.